where we go strong. I see a boy who missed his home run. Ooh, you can miss me with that shit. I think of you when I'm intoxicated. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ 8th ಮೈಲ್ ಕ್ಲಬ್ ಅಲ್ಲಿ ಇದ್ದೀವಿ. ಎಸ್, ಇದು ಲೊಕೇಟ್ ಆಗಿರೋದು ಬಗಲ್ಗುಂಟೆ ಅನ್ನೋ ಏರಿಯಾ. ಬಗಲ್ಗುಂಟೆಯಿಂದ ಸ್ವಲ್ಪ ಮುಂದೆ ಬಂದರೆ ವಿಜಯಶ್ರೀ ಪಬ್ಲಿಕ್ ಸ್ಕೂಲ್ ಅಂತ ಸ್ಕೂಲ್ ಇದೆ. ಆ ಸ್ಕೂಲ್ ಆಪೋಸಿಟ್ ಕಾಣುತ್ತೆ 8th ಮೈಲ್ ಕ್ಲಬ್. ಇದೇನಿದು ಕ್ಲಬ್ಗೆ ಬಂದ್ಬಿಟ್ಟಿದ್ದೀನಿ, ಕ್ಲಬ್ಬಲ್ಲಿ ಏನಿರ್ಬೋದು ಅಂತ ಅನ್ಕೊತಾ ಇರ್ತೀರೇನೋ. ಸೊ ಕ್ಲಬ್ಬಲ್ಲಿ ತುಂಬ ಜಾಸ್ತಿ ಇದೆ ತೋರಿಸೋ ಅಂಥದ್ದು. ಸೊ ಎಲ್ಲದನ್ನು ಒಂದೇ ವಿಡಿಯೋಲಿ ಕವರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಕ್ಲಬ್ಬಲ್ಲಿರೋಂಥ ಕರ್ಮ ಅಂತ ಒಂದು ರೆಸ್ಟೋರೆಂಟ್ ಇದೆ. ಈ ಕರ್ಮ ರೆಸ್ಟೋರೆಂಟ್ಗೆ ಇವತ್ತು ನಾವು ಬಂದಿದ್ದೀವಿ. ಕರ್ಮ ರೆಸ್ಟೋರೆಂಟು ಹೇಗಿದೆ ನೋಡೋಕ್ಕೆ ಅಂದರೆ ಫುಲ್ಲಿ ಗಾರ್ಡನ್ ಒಳಗಡೆ ಕರ್ಮ ರೆಸ್ಟೋರೆಂಟು ನಾನು ನೋಡ್ಕೊಂಡ್ಬಂದೆ. ಒಳಗಡೆ ವೈಬ್ಸ್ ಅಂತೂ ಅಲ್ಟಿಮೇಟ್. ನೀವು ಬನ್ನಿ, ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಇಲ್ಲಿ ಅದೊಂದೇ ಅಲ್ಲ, ಈ ಕ್ಲಬ್ ಒಳಗಡೆ ಮೆಂಬರ್ಶಿಪ್ಪು ಮತ್ತು ಜಿಮ್ಮು, ಬೇರೆ ಸ್ವಿಮ್ಮಿಂಗ್ ಪೂಲು ಮತ್ತು ಬೇರೆ ಹಲವಾರು ಫೆಸಿಲಿಟೀಸ್ ಇದೆ. ಅದೆಲ್ಲ ನೆಕ್ಸ್ಟ್ ಎಪಿಸೋಡು, ಇದ್ರಲ್ಲಿ ಬರೋಲ್ಲ. ಇದರಲ್ಲಿ ಫುಡ್ ಮಾತ್ರ. ಈ ಕರ್ಮ ರೆಸ್ಟೋರೆಂಟು ಫುಡ್ಡು, ಆಮೇಲೆ ಇಲ್ಲಿ ಡಿಸ್ಕೋ, ಪಬ್ ಪ್ರತಿಯೊಂದನ್ನು ತೋರಿಸ್ತೀನಿ. ತಡ ಮಾಡೋದು ಬೇಡ ಅಲ್ಲ, ಬನ್ನಿ ಮತ್ತೆ ಒಳಗೋಗ್ಬಿಡೋಣ. ಒಳಗೋಗಿ ಹಂಗೇ ಮಾತಾಡೋಣ. ಬನ್ನಿ. ಇಲ್ಲಿ ನೀವು ನೋಡ್ಬೋದು ನೋಡಿ, ಈ ಕಡೆ ಎಂಟ್ರೆನ್ಸ್ ಇರೋದು ಕರ್ಮ ರೆಸ್ಟೋರೆಂಟ್ಗೆ. ಅಲ್ಲಿದೆ ನೋಡಿ ಎಂಟ್ರೆನ್ಸು, ಅದೇ ಎಂಟ್ರೆನ್ಸು ಕರ್ಮ ರೆಸ್ಟೋರೆಂಟ್ಗೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ವಿಶೇಷತೆಗಳ ಬಗ್ಗೆ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಇಲ್ಲಿನ ಸ್ಟಾಫ್ ಅಥವಾ ಇಲ್ಲಿನ ಶೆಫ್ ಅವ್ರ ಹತ್ರ ಮಾತಾಡಿ ತಿಳ್ಕೊಬೇಕು. ಇಲ್ಲಿ ಬೇಜಾನ್ ವೆರೈಟೀಸ್ ಇದೆ ಫುಡ್ಡು. ಮತ್ತು ಇಲ್ಲಿನ ಶೆಫು ಕೂಡ ಅಷ್ಟೇ, ನನಗೆ ಪರಿಚಯ ಆದರು. ಏನೋ ಒಂದು ಮಾಕ್ಟೈಲ್ ಮಾಡಿಕೊಟ್ರು, ಭಾಳ ಸಖತ್ತಾಗಿತ್ತು ಮಾಕ್ಟೈಲ್. ಅದು ನನಗಂತೂ ತುಂಬ ಎಕ್ಸೈಟೆಡ್ ಆಗಿದೆ. ಬನ್ನಿ ಇವಾಗ ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ. ನೋಡಿ, ಇಲ್ಲಿಂದಾನೆ ಸ್ಟಾರ್ಟು. ನೋಡ್ರಪ್ಪ, ಇದೆ ಎಂಟ್ರೆನ್ಸು. ಹೇಗಿದೆ ಎಂಟ್ರೆನ್ಸಲ್ಲೇ ಗೂಬೆ ಅಂತೀರಾ? ಅದೆಲ್ಲ ಡಿಸೈನು, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿದೆ ಕರ್ಮ. ಕರೆಕ್ಟಾಗಿದೆಯಾ? ಸ್ಪೆಲ್ಲಿಂಗ್ ಕಾಣಿಸ್ತಿದೆಯಾ ನಿಮಗೆ ಕರ್ಮದು? ಸೊ ಒಂದು ವ್ಯೂ ಹಾಗೇ ನೋಡಿ, ಏನು ಸಖತ್ತಾಗಿ ಒಂದು ಆರ್ಟ್ ವರ್ಕ್ ಎಲ್ಲ ಮಾಡಿದ್ದಾರೆ ಅಂತ. ಸೊ ಆರ್ಟ್ ವರ್ಕ್ ಎಲ್ಲ ಹೇಗೆ ಚೆನ್ನಾಗಿ ಮಾಡಿದಾರಲ್ಲ, ಒಂದು ವ್ಯೂಸ್ ನೋಡಿ. ಇಲ್ಲ ಮೀನೆಲ್ಲ ಬಿಟ್ಟವ್ರಪ್ಪ. ಇಲ್ಲೆಲ್ಲ ನೋಡಿ ಮೀನು ಎಷ್ಟು ಸಕ್ಕತ್ತಾಗಿದೆ. ಹಾಯ್, ಇದು ಕ್ಯಾಮ್ರಾ ಫೋರ್ಸ್ ಕೊಡ್ತಾ ಇದೆ ಮೀನು. ಎಲ್ಲ ಬಂತು. ಓ, ಕ್ಯಾಮ್ರಾ ಇದೆ ಅಂತ ಬಂತಾ? ಇಲ್ಲ ಏನಾದ್ರು ಊಟ ಹಾಕ್ತಾರೆ ಅಂತ ಬಂತಾ? ಅಯ್ಯೋ, ಅಲ್ಲಿಂದೆಲ್ಲ ಬರ್ತಾ ಇದೆ. ಈ ಮೀನಿಗೆ ಭಯನೇ ಇಲ್ವಾ? ಹಾಯ್ ಬಡೀಸ್. ಸೊ ಮೀನು ಇಲ್ಲಿ ಬಂದರೆ ಹುಕ ಎಲ್ಲ ಇರುತ್ತೆ ನೋಡಿ. I see the light inside you, brighter than the skies. Hold on, just let us escape and fly away tonight. ಸೊ ಇದಾಗಿತ್ತು ಔಟ್ಡೋರ್ ಏರಿಯಾ. ಅಂದರೆ ಔಟ್ಡೋರ್ ಏನಿದೆ, ಔಟ್ಡೋರ್ ಸಿಟ್ಟಿಂಗ್ ಏರಿಯಾ ಅನ್ಬೋದು, ಔಟ್ಡೋರ್ ಆ್ಯಂಬಿಯನ್ಸ್ ಅನ್ಬೋದು. ಔಟ್ಡೋರ್ ಆ್ಯಂಬಿಯನ್ಸ್ ಎಲ್ಲ ಇಷ್ಟ ಆಯ್ತಾ? ಸಖತ್ ಒಂಥರ ಗ್ರೀನಿಶ್ ಆಗಿ. ನೈಟಲ್ಲಿ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ ಎಫೆಕ್ಟು. ನೈಟ್ ಎಫೆಕ್ಟ್ ನಿಮ್ಗೆ ತೋರಿಸ್ಲೇಬೇಕು ನಾನು. ಸೊ ನೈಟ್ ಎಫೆಕ್ಟ್ ತೋರ್ಸೋಣ, ನೈಟ್ ಆಗಲಿ. ಸೊ ಫ್ರೆಂಡ್ಸ್, ರಾತ್ರಿ ಆಯಿತು. ರಾತ್ರಿ ಹೊತ್ತಿನ ವ್ಯೂ ನಾವು ಒಂದ್ಸಲ ನೋಡ್ಕೊಳ್ಳಿ. ನೀವು ನಾನು ನಿಮಗೆ ಕಂಪ್ಲೀಟಾಗಿ ನೈಟ್ ವ್ಯೂ ತೋರಿಸ್ತೀನಿ ಇವಾಗ ನಿಮಗೆ. ಸೊ ನೋಡಿ ಇಲ್ಲಿಂದ, ಸೊ ನೋಡಿ, ದಿಸ್ ಇಸ್ ಕರ್ಮ. ಓಕೆನಾ? ಈ ಥರ ಇರುತ್ತೆ. ಸೊ ಎಸ್
ಫ್ರೆಂಡ್ಸ್, ಬಂತಾಯ್ತು ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ. ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನನಗಾಸೆ, ಆದರೆ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಿಕಾಸ್ ನೀವು ಡಿಶಸ್ ನೋಡ್ತಾ ಇದ್ದೀರಾ, ತುಂಬ ವೆರೈಟಿ ಆಗಿ ತುಂಬ ವಿಭಿನ್ನವಾಗಿ ಕಾಣ್ತಾ ಇರುವಂಥದ್ದು. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತ ನಮ್ಮ ಜೊತೆ ಮ್ಯಾನೇಜರ್ ಇದ್ದಾರೆ. ಸೊ ಮ್ಯಾನೇಜರು ಆ ಕಡೆ ಶೆಫ್ ಕೂಡ ಕೂತಿದ್ದಾರೆ, ಅವ್ರನ್ನ ತೋರಿಸ್ತೀವಿ ಆಮೇಲೆ. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತಾನೆ ಬಂದಿದ್ದಾರೆ. ಸೊ ಬನ್ನಿ ಫಸ್ಟ್ ನಮ್ಮ ಮ್ಯಾನೇಜರ್ನ ಮಾತಾಡಿ ಈ ಕರ್ಮ ರೆಸ್ಟೋರೆಂಟ್ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಒಂದೊಂದಾಗಿ ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಸರ್? ಅಜಯ್ ಅಂತ. ಸರ್ ಹೇಳಿ, ಇವಾಗ ಕರ್ಮ ರೆಸ್ಟೋರೆಂಟ್ ಬಗ್ಗೆ ಫಸ್ಟ್ ತಿಳಿಸ್ಕೊಡಿ. ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಇದು ಸ್ಟಾರ್ಟ್ ಆಗಿದೆ 1 year 6 months ಆಗಿದೆ. ಆಲ್ಮೋಸ್ಟ್ 1 year 6 months ಆಗಿದೆ. ರೆಸ್ಪಾನ್ಸ್, we are doing parties frequently. Mostly we are famous. We are good for banquets and all. Now we have started ukas, so we have started get your own booze and everything. So we are doing good now. ಓಕೆ. ಸೊ ಒಳಗಡೆ ಪಬ್ ಎಲ್ಲ ಅಂದರೆ ಡಿಸ್ಕೋ ಎಲ್ಲ ಇದೆಯಾ? ಎಲ್ಲ ಇದೆ ಸರ್. ಎಷ್ಟು ರೆಸ್ಟೋರೆಂಟ್ ಟೈಮಿಂಗ್ಸ್ ತಿಳಿಸ್ಕೊಡಿ. ಟೈಮಿಂಗ್ಸ್ 12 to 12. 12 to 12. ಆಫ್ಟರ್ನೂನ್ 12 to midnight 12. ಸರ್ ನಮ್ಮ ಮುಂದೆ ತುಂಬಾ ಏನೋ ವೆರೈಟಿ ಫುಡ್ ಎಲ್ಲ ಇಟ್ಟಿದ್ದೀರಾ. ಸೊ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸರ್ ಹೇಳಿ, ಫುಡ್ ಬಗ್ಗೆ ಏನು ಫುಡ್ ಇದು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಒಂದು ಸ್ವಲ್ಪ? Okay, that is your peri peri chicken tikka, which is mostly cooked in charcoal. Tandoori item it is. So it's all those roasted. It is oil free. Oil free. Anybody can eat it. Anybody. Very healthy food. That is your Chinese food. It is called Szechuan chicken fried rice. Okay. ಸೊ ಬನ್ನಿ ಸರ್, ಹಂಗೆ ನೆಕ್ಸ್ಟ್ ಇದೇನು ಸರ್? That is your handi murg biryani, very famous Indian chicken biryani. Okay, this is very famous. This is we had the best biryani in the town. Yes. So next ಇಲ್ಲಿದೆ ಸರ್, ಇದೇನಿದು? That is your battika murg. It is very much similar to tandoori chicken, but the marination which we have got is all the way from Pahadi. So Pahadi marination it has got. So taste is wonderful. So but what type of masala you? All those Pahadis, you can see that green color. It is the paste of palak, mint, and those it is also again a charcoal cooked, which is oil free again, and that is very, very healthy. Okay. So next one, this one? That is your chili basil chicken, which is chicken, boneless chicken tossed with chili and basil sauce. Little spicy, A little bit spicy. Yeah, it can be modification can be done. This we can increase the spicy, and if you don't want spicy, we can make customize it customize. Yes. Okay, so next one? That is your mushroom pepper fry. Yes, mushroom tossed with pepper and some chilies. So illondide, idenu sir idu? That is your egg chili. Egg chili. Yes, the highest moving thing of our place since we had started our booth. So that is the highest moving. And this is your kurkure kebab. Kurkure kebab. That the outer layer you can see that is your papad. Okay. The inner thing is stuffing of paneer and some mixed vegetables. Sir, idu ಏನೋ ಒಂದು mayonnaise. Yeah, that is mix of mayonnaise and tomato sauce. That is also called the cilantro mayo. Okay. And along with the Finger chips, French fries. Next sir, idu ಒಂತರ ವಡೆ ತರ ಇದೆ, ಏನು ಸರ್ ಇದು? That is a harabara kebab, most famous dish of tandoor. It is deep fried. Non-veg or veg? That is veg. That is veg. Harabara kebab. So next one sir? That is the most beautiful dish of tandoor. Paneer. It is called hadipa paneer tikka, stuffing with cheese and fresh spinach. Okay. So that tastes wonderful. This is also one of the delicious dish of our place. Sir, juice ಎಲ್ಲ ಇದೆ, ಇದು ಯಾವ? Okay. The first one you can say it is virgin mojito. Okay. We don't have a cocktail so far. We have only mocktails. So that is a virgin mojito. That is your gawa mary. Gawa mary is all those about your gawa juice and some pepper, some Tabasco. All those ingredients are there. And last one is your virgin pina colada. So it is a mix of pineapple juice and pineapple juice, cream, coconut milk. So everything it contains. ಸೊ ವೀಕ್ಷಕರೇ, ಫುಡ್ ಬಗ್ಗೆ ಮಾಹಿತಿ ಗೊತ್ತಾಯ್ತು ಅನ್ಕೊಂತೀನಿ. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಫುಡ್, ನನಗೆ ಈವನ್ ಹೆಸರು ಕೂಡ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಕ್ ಬರಲ್ಲ, ಆ ಥರ ಫುಡ್ ಎಲ್ಲ ಇದೆ ಇಲ್ಲಿ. ಸೊ ಲುಕ್ಸ್ ವೆರಿ ವೆರಿ ಡಿಲಿಷಿಯಸ್. ಸೊ ಬನ್ನಿ ತರ ಮಾಡಿದೆ ಹೇಗಿದೆ ಅಂತ ನೋಡ್ಬಿಡೋಣ. ಹಂಗಾದ್ರೆ ಸರ್ ಫಸ್ಟ್ ಯಾವ್ದ್ರಿಂದ ಸ್ಟಾರ್ಟ್ ಮಾಡಲಿ ಸರ್, ನೀವೇ ಹೇಳ್ಬಿಡಿ. You can start with the veg. Veg. I think that you can start. Paneer is one of the best dish of our place. ಓಕೆ. ಸೊ ವೀಕ್ಷಕರೇ, ಸೊ ಪನ್ನೀರ್ ಸರ್, ಇದು ಹೆಸರು ಮರ್ತೈತಿ, ಏನು ಸರ್ ಇದ್ರದ್ದು? Hadipa paneer tikka. ಹಡಿಪಾ ಪನ್ನೀರ್ ಟಿಕ್ಕಾ. ಹಡಿಪಾ ಪನ್ನೀರ್ ಟಿಕ್ಕಾ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಪನ್ನೀರು. ಸೊ ಇದು ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ, ಸ್ವಲ್ಪ ಇಲ್ಲೆಲ್ಲ ಏನೋ ಸ್ಟಫ್ ಮಾಡಿದ್ದಾರೆ, ಒಳಗಡೆ ಚೀಸ್ ಅನ್ಸುತ್ತೆ, ಇದು ಚೀಸ್ ಎಲ್ಲ ಸ್ಟಫ್ ಮಾಡಿದ್ದಾರೆ. ಪನ್ನೀರ್ ಒಳಗಡೆ ಚೀಸ್ ಇದೆ. ಸೊ ಪನ್ನೀರೇ ಒಂಥರ ಚೀಸಿ ಆಗಿದೆ. ಬನ್ನಿ ರುಚಿ ನೋಡೇ ಬಿಡೋಣ ಹಂಗಾದ್ರೆ. ಶಿವ
So I believe you like the taste. ಬಾಯಿ ತುಂಬ ಹಂಗೆ ಹರಡ್ಕೊಂತು. ಸೊ ಸ್ಟಾರ್ಟಿಂಗು ಇದನ್ನ ಬೈಟ್ ಮಾಡ್ಬೇಕಾರೆ ಫಾರ್ ದ ಫಸ್ಟ್ ಬೈಟ್ ಸ್ವಲ್ಪ ಟ್ಯಾಂಗಿನೆಸ್ ಫೀಲ್ ಆಗುತ್ತೆ, ಲೈಟಾಗಿ, ತುಂಬ ಲೈಟಾಗಿ ಟ್ಯಾಂಗಿನೆಸ್ ಫೀಲ್ ಆಗುತ್ತೆ. ಮತ್ತು ಅಗಿಬೇಕಾದ್ರೆ ಒಳಗಡೆ ಇರೋ ಚೀಸೆಲ್ಲ ಫುಲ್ ಬ್ಲಾಸ್ಟ್ ಆಗುತ್ತೆ, ಬ್ಲಾಸ್ಟ್ ಆಗಿ ಫುಲ್ ಮೌತೆಲ್ಲ ಸ್ಪ್ರೆಡ್ ಆಗುತ್ತೆ ಚೀಸು. ಸೊ ಹಂಗೆ ಅಗಿತಾ ಒಂಥರ ಫ್ರೆಶ್ಶು, ಒಂಥರ ಮಿಲ್ಕಿ ಫ್ಲೇವರ್ ಅಂತ ಹೇಳ್ಬೋದು. ಒಂಥರ ಮಿಲ್ಕಿ ಫ್ಲೇವರು, ತುಂಬ ಫ್ರೆಶ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಅಗಿತಾ ಇದ್ರೆ ಏನೋ ಒಂಥರ ಮಜ್ವಾಗಿದೆ ಅಗಿಯೋಕ್ಕೆ, ಮತ್ತೆ ಅದನ್ನ ತಿಂತಾ ಇರೋಣ ಅನ್ಸುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಸೊ ಬನ್ನಿ, ತಡ ಮಾಡೋದು ಬೇಡ. ನೆಕ್ಸ್ಟು ಸರ್ ಇದನ್ನೇನೋ ಅಂದ್ರಿ ನೀವು, ಏನು ಹರಾಬರ ಕಬಾಬು. ಇದು ವೆಜ್ ಇದು. ಸೊ ವೆಜ್ನೆಲ್ಲ ಏನು ಮಾಡ್ತಾರೆ ಇವರು, ಸ್ಮ್ಯಾಶ್ ಮಾಡಿಬಿಟ್ಟು ಲೈಕ್ ಇದನ್ನ ಮಾಡ್ತಾರೆ. ಇಲ್ಲಿ ನೋಡಿ, ನಿಮ್ಗೆ ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಒಳಗಡೆ ನೋಡಿ ಸ್ವಲ್ಪ ಸೊಪ್ಪು ಗಿಪ್ಪೆಲ್ಲ ಹಾಕಿದ್ದಾರೆ, ಮತ್ತು ಹಸಿಮೆಣಸಿನಕಾಯಿ ಪ್ರತಿಯೊಂದನ್ನು ಇಲ್ಲಿ ನೋಡಿ ವೆಜ್ ಒಳಗಡೆ ಹಾಕಿದ್ದಾರೆ. ಇದು ಹರಾಬರ ಕಬಾಬ್ ಅಂತ. ಮೇಲ್ಗಡೆ ಕೋಟಿಂಗು ತುಂಬ ಕ್ರಿಸ್ಪಿ ಆಗಿದೆ. ಸೊ ಡ್ರೈ ಫ್ರೂಟ್ಸ್ ಕೂಡ ಹಾಕಿರ್ತಾರೆ ಇದ್ರೊಳಗಡೆ. ಸೊ ಬನ್ನಿ, ಇದು ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿದೆ, ತಿಂದ್ಬಿಡೋಣ ಹೇಗಿದೆ ಅಂತ ನೋಡೋಣ. ಸರ್ ಇದನ್ನು ಪೊಟ್ಯಾಟೊ ಎಲ್ಲ ಇರುತ್ತೆ ಒಳಗಡೆ, ಎಲ್ಲ ವೆಜಿಟೇಬಲ್ ಮಿಕ್ಸ್ ಇರುತ್ತೆ. ಅಬೌಟ್ ದಟ್ ಥಿಂಗ್ ನೋ, ಬಾಹರ್ ಸೆ ಕಡಕ್ ಅಂದರ್ ಸೆ ನರಮ್. ದಿಸ್ ಇಸ್ ದ ಒನ್. ಓಕೆ, ಹಾಂ. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ಆಚೆಯಿಂದ ಒಂಥರ ಗಟ್ಟಿಯಾಗಿ ಲೈಕ್ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಒಂಥರ ಸಾಫ್ಟ್ ಆಗಿರುತ್ತೆ. ಅಗಿತಾ ಜ್ಯೂಸ್ ಎಲ್ಲ ಹಂಗೆ ರಿಲೀಸ್ ಆಗುತ್ತೆ. ಇದರಲ್ಲೂ ಕೂಡ ಅಷ್ಟೇ ಲೈಟಾಗಿ ಸ್ಪೈಸಿನೆಸ್ ಇದೆ, ಸ್ವಲ್ಪ ಲೈಟಾಗಿ ಚಿಲ್ಲಿ ಹಾಕಿರೋದ್ರಿಂದ ಲೈಟಾಗಿ ಒಂದು ಸ್ಪೈಸಿನೆಸ್ ಇರುತ್ತೆ. ಬಟ್ ಎಲ್ಲ ಸುಮಾರು ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಲೈಕ್ ಆಲೂಗೆಡ್ಡೆ ಎಲ್ಲ ಸ್ಟಫ್ ಮಾಡಿ ಒಂಥರ ತುಂಬಾ ಯೂನಿಕ್ ಆಗಿದೆ ಡಿಶ್ಶು ಅಂತ ಹೇಳ್ಬೋದು. ಇದು ತುಂಬಾ ಯೂನಿಕ್ ಅನ್ನಿಸ್ತು ನನಗಿದು. ಬಂದಾಗ ಒಂಥರ ಡಿಫ್ರೆಂಟ್ ಟೇಸ್ಟ್ ಬೇಕು ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಹರಾಬರ ಕಬಾಬ್ ಆಯಿತು. ಸೊ ನೆಕ್ಸ್ಟು ಕುರ್ಕುರೆ ಇದೆ. ಇದೇನು ಕುರ್ಕುರೆ? ಇನ್ನೊಂದು ಕುರ್ಕುರೆ ಕಬಾಬ್ ಇದು. ಸರ್ ಒಳಗಡೆ ಪನ್ನೀರಾ ಏನು ಸರ್ ಅದು? ಪನ್ನೀರ್ ಅಂಡ್ ಮಿಕ್ಸ್ ವೆಜಿಟೇಬಲ್. ಪನ್ನೀರು ಮಿಕ್ಸ್ ವೆಜಿಟೇಬಲು. ಸೊ ವೀಕ್ಷಕರೇ ಕ್ಷಮೆ ಇರಲಿ, ಸ್ವಲ್ಪ ಕತ್ಲಾಗೋಯ್ತು ಶೂಟಿಂಗ್ ಮಾಡ್ಬೇಕಾದ್ರೆ. ಬೆಳಕಿದ್ದಾಗ ಲೈಕ್ ಆಂಬಿಯನ್ಸ್ ಎಲ್ಲ ಶೂಟ್ ಮಾಡಿದೆ, ಹೋಗ್ತಾ ಕತ್ಲಾಗಿ ಇಷ್ಟೆಲ್ಲ ಡಿಶಸ್ ಎಲ್ಲ ಪ್ರಿಪೇರ್ ಆಗೋಷ್ಟೊಳಗಡೆ ಇಷ್ಟೊತ್ತಾಗಿದೆ. ಬನ್ನಿ ಕುರ್ಕುರೆ ಕಬಾಬ್ನ ಹೇಗಿದೆ ನೋಡೋಣ, ಒಳಗಡೆ ನೋಡೋಣ. ಇರಿ, ಮುರಿದು ನೋಡೋಣ ಇದನ್ನ. ಫಸ್ಟು ಒಂದು ಸಲ ಮುರಿಯೋಣ. ನೋಡಿ, ಮುರಿದ್ರೆ ಒಳಗಡೆ ನೋಡಿ ಫುಲ್ಲು ಸಾಫ್ಟ್ ಸ್ಟಫಿಂಗು. ಒಂಥರ ಇದು ಕೂಡ ಅಷ್ಟೇ, ಒಂಥರ ಲೈಕ್ ಚೀಸಿಯಾಗಿದೆ, ಬಟ್ ಒಳಗಡೆ ಎಲ್ಲ ತುಂಬಾ ಸಾಫ್ಟ್ ಆಗಿದೆ ಗುರು. ಸ್ಟಫಿಂಗ್ ಮಾತ್ರ ಆಚೆ ಕಡೆ ಫುಲ್ಲು ಒಂಥರ ಇದು ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಮಾತ್ರ ಅಷ್ಟೇ ಸಾಫ್ಟ್ ಆಗಿದೆ. ಸೊ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಓ, ಒಳಗಡೆ ಅಂತೂ ಅದ್ಭುತ ಗುರು. ನಾನು ಸಪ್ಪೆ ಇರುತ್ತೆ ಅಂದ್ಕೊಂಡೆ, ಬಟ್ ಇದು ಸಪ್ಪೆ ಇಲ್ಲ. ಇದು ಆ್ಯಕ್ಚುಲಿ చాలా ಸ್ಪೈಸಿಯಾಗಿ ಚೆನ್ನಾಗಿದೆ. ಆಮೇಲೆ ಅದು ಸೊಪ್ಪಿನ ಫ್ಲೇವರ್ ಎಲ್ಲ ಸಿಗುತ್ತೆ, ಎಲ್ಲ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿರ್ತಾರೆ ಇದ್ರೊಳಗಡೆ. ಮತ್ತು ಡ್ರೈ ಚಿಲ್ಲೀಸ್ನು ಕೂಡ ಅದು ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸ್ ಅಂತಾರಲ್ಲ, ಅದು ಸಿಗ್ತಾರೆ ಹತ್ರ ಒಂದು ಫೀಲ್ ಆಗಿದೆ. ಆಚೆ ಕಡೆ ಫುಲ್ಲಿ ಒಂಥರ ಕ್ರಿಸ್ಪಿ ಆಗಿದೆ, ಒಳಗಡೆ ಚೀಸಿಯಾಗಿ ಪ್ರತಿ ಬೈಟ್ಗೂ ನಿಮಗೆ ಒಂಥರ ಟೇಸ್ಟ್ ರಿಲೀಸ್ ಆಗುತ್ತೆ. ಅದ್ಭುತ ಅಂತ ಹೇಳ್ಬೋದು ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಇದು ಬಂದು ಪೆರಿ ಪೆರಿ ಮಶ್ರೂಮ್ ಸರ್, ಇದು ಮಶ್ರೂಮ್ ಪೆಪ್ಪರ್ ಫ್ರೈ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಮಶ್ರೂಮ್ ಪೆಪ್ಪರ್ ಫ್ರೈ ಅಂತ. ನೋಡಿ ಫುಲ್ಲಿ ಗಾರ್ನಿಷ್ ಮಾಡಿದ್ದಾರೆ, ಒಳಗಡೆ ಮಶ್ರೂಮ್ ಇರುತ್ತೆ ನೋಡಿ. ಮಶ್ರೂಮ್ ಪೆಪ್ಪರ್ ಫ್ರೈ ಅಂತ ತುಂಬಾ ಒಂಥರ ಕ್ರಿಸ್ಪಿನೆಸ್ ಅಂತ ಫೀಲ್ ಆಗ್ತಾ ಇದೆ ನನಗೆ ಮುಟ್ಬೇಕಾದ್ರೆ. ಮಶ್ರೂಮ್ ಪೆಪ್ಪರ್ ಫ್ರೈ ಇದು. ಬನ್ನಿ ಪೆಪ್ಪರ್ ಫ್ರೈ ಹೇಗಿದೆ ಅಂತ. ಮಶ್ರೂಮು ಹಂಗೆ ಫುಲ್ಲಾಗಿ ಒಂದು ಬಾಯಿಗೆ ಹಾಕೊಂಡ್ಬಿಡ್ತೀರಿ. ಮಶ್ರೂಮ್ ಹಂಗೆ ಆಗಿದ್ರೆ ಸಖತ್ ಜ್ಯೂಸಿ ಆಗಿರ್ಬೋದು. ವಾವ್. ಫಸ್ಟ್ ಆಫ್ ಆಲ್ ಮಶ್ರೂಮು ತುಂಬ ಫ್ರೆಶ್ ಆಗಿದೆ, ಅದು ಖುಷಿ ಆಯಿತು. ಆಮೇಲೆ ಮೇಲ್ಗಡೆ ಕ್ರಂಚಿ ಫ್ಲೇವರು, ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಕಚ್ಚಬೇಕಾದ್ರೆ ಸೌಂಡ್ ಬರುತ್ತೆ, ಕಚ್ಚೋ ಸೌಂಡು. ಆಮೇಲೆ ಪೆಪ್ಪರ್ ಫ್ಲೇವರ್ ಬರುತ್ತೆ. ಆಮೇಲೆ ಗಾರ್ಲಿಕ್ ಎಲ್ಲ ಹಾಕಿರ್ತಾರೆ, ಆ ಗಾರ್ಲಿಕ್ದು ಒಂಥರ ಸುಗಂಧ, ಅದು ಕೂಡ ಸಖತ್ತಾಗಿರುತ್ತೆ. ಮತ್ತು ಒಳಗಡೆ ಆ ಫ್ರೆಶ್ನೆಸ್ನ ನೀವು ಫೀಲ್ ಮಾಡ್ಬೋದು. ಪ್ರತಿ ಬೈಟ್ಗೂ ಟ್ಯಾಂಗಿನೆಸ್ ಇಲ್ಲ, ಅಷ್ಟೊಂದು ಇರಲ್ಲ ಇದರಲ್ಲಿ. ಸೊ ಲೈಟಾಗಿ ಉಪ್ಪಿನಂಶ ಮಾತ್ರ ಇರುತ್ತೆ, ಉಪ್ಪುಪ್ಪಾಗಿರುತ್ತೆ. ಬಟ್ ಓವರಾಲ್ ಇದು ಕೂಡ ಅಷ್ಟೇ ಒಂಥರ ಸಟಲ್ಡಾಗಿ ಮಕ್ಕಳು ಬಂದರೂ ಅಷ್ಟೇ ತುಂಬ ಇಷ್ಟಪಟ್ಟು ತಿನ್ನೋವಂಥ ಒಂದು ಡಿಶ್ಶು ಆಯಿತಾ. ಅದಾದಮೇಲೆ ನೆಕ್ಸ್ಟು ಯಾವುದು ನನ್ನ ಮುಂದೆ ತುಂಬ ಇದೆಯಪ್ಪ ಡಿಶ್ಶು. ಚಿಲ್ಲಿ ಬೇಸಿಲ್. ಚಿಲ್ಲಿ ಬೇಸಿಲ್ ವೆಜ್ಜಾ ನಾನ್ ವೆಜ್ಜಾ ಸರ್ ಇದು? ನಾನ್ ವೆಜ್. ಓ ಹೌದಾ. ಜೊತೆ ಇವಾಗ ಮ್ಯಾನೇಜರ್ ಹೋದ್ರು, ಬ್ಯುಸಿ ಇದ್ದಾರೆ ಪಾಪ ಅವರು. ಇವಾಗ ಶೆಫ್ ಜಾಯ್ನ್ ಆಗಿದ್ದಾರೆ. ಈ ಶೆಫೇ ಇಷ್ಟೆಲ್ಲ ಮಾಡಿಕೊಟ್ಟಿರೋದು. ಬನ್ನಿ ಇವಾಗ ನೆಕ್ಸ್ಟು ಶೆಫು ಚಿಲ್ಲಿ ಬೇಸಿಲ್ ಅಂತ ಹೇಳಿದ್ದಾರೆ. ಇದು ಬಂದು ಚಿಕನ್ನು, ನೋಡೋಣ ಹೇಗಿರುತ್ತೆ ಅಂತ. ಇದು ನೋಡಿ ಮೇಲ್ಗಡೆ ಫುಲ್ಲು ಗಾರ್ನಿಷ್ ಮಾಡಿದ್ದಾರೆ, ಮತ್ತು ಒಂಥರ
ಸಖತ್ ಗ್ರೀನಿಶ್ ಆಗಿದೆ ಗುರು, ಒಂಥರ ಏನೋ ಸೊಪ್ಪೆಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ, ಸೊಪ್ಪೆಲ್ಲ ಹಾಕಿದ್ದಾರೆ. ವೀಕ್ಷಕರೇ ಬನ್ನಿ ಚಿಲ್ಲಿ ಬೇಸಿಲ್ ಹೇಗಿದೆ ಅಂತ ತಿನ್ನೋಣ. ಸಖತ್ತು ಒಂಥರ ಇದು ಸೆಮಿ ಗ್ರೇವಿನ ಡ್ರೈ, ಇದು ಸ್ವಲ್ಪ ಡ್ರೈ, ಇದು ಗ್ರೇವಿ ಅಲ್ಲ, ಇದು ಚಿಲ್ಲಿ ಬೇಸಿಲು. ಚಿಕ್ಕ ಚಿಕ್ಕದು ಪೀಸ್ಗಳು ಹಾಕಿರ್ತಾರೆ ಚಿಕನ್ನು, ಒಂದು ಸುಮಾರು ಪೀಸು, ಜಾಸ್ತಿ ಪೀಸ್ ಕೊಡ್ತಾರೆ ಇದರಲ್ಲಿ. ಸೊ ಬನ್ನಿ ಹೇಗಿದೆ ನೋಡೋಣ. ಚೆಸ್ ಸೂಪರ್ ಸಾಫ್ಟು, ಜಾಸ್ತಿ ಆಗಿದೆ ಬೇಡ, ಒಂದು 2-3 ಬೈಟ್ಗೆ ಒಂಥರ ಮೆಲ್ಟ್ ಆಗುತ್ತೆ. ಚಿಕನ್ ಅಂತೂ ಸಖತ್ತಾಗಿರುತ್ತೆ, ಮೇಲ್ಗಡೆ ಮಸಾಲ ಕೋಟಿಂಗು ಸಖತ್ ತಿಕ್ಕಾಗಿರುತ್ತೆ. ಮತ್ತು ಇವರು ಜಾಸ್ತಿ ಸೊಪ್ಪೆಲ್ಲ ಯೂಸ್ ಮಾಡಿದ್ದಾರೆ, ಸೊಪ್ಪು ಗಾರ್ಲಿಕ್ ಫ್ಲೇವರ್ ಬರುತ್ತೆ. ಗಾರ್ಲಿಕ್ ಫ್ಲೇವರ್ ಬಂತಿರೋದ್ರಿಂದ ಇದೊಂಥರ ಗಾರ್ಲಿಕ್ ಚಿಕನ್ ತಿಂದಂಗೆ ಒಂದು ಫೀಲ್ ಆಗುತ್ತೆ. ಸೊ ಬನ್ನಿ ತಡ ಮಾಡಿದೆ. ಎಗ್ಗಲ್ಲಿ ಒಂದು ಡಿಶ್ ಇದೆ, ಎಗ್ ಡಿಶ್ ಹೇಗಿದೆ ಅಂತ ನೋಡೋಣ. ಸೊ ಈ ಡಿಶಸ್ ಏನು ಸರ್? ಎಗ್ ಚಿಲ್ಲಿ. ಓ ಎಗ್ ಚಿಲ್ಲಿ ಅಂತ ಗುರು ಇದು. ಎಗ್ ಚಿಲ್ಲಿ ಆ್ಯಕ್ಚುಲಿ ನಾನು ತುಂಬ ಕಡೆ ತಿಂದಿದ್ದೀನಿ, ಬಟ್ ಈ ಲೆವೆಲ್ಗೆ ಎಲ್ಲೂ ಗಾರ್ನಿಷಿಂಗ್ ನಾನು ನೋಡಿಲ್ಲ. ಎಗ್ ಚಿಲ್ಲಿ ಈ ಥರ ಇರುತ್ತೆ ಅನ್ನೋದೇ ನನಗೆ ಐಡಿಯಾ ಇಲ್ಲ, ಇಲ್ಲಿ ಬಂದೇ ಗೊತ್ತಾಗಿದ್ದು. ಓಕೆ ಎಗ್ ಚಿಲ್ಲಿ, ವಾವ್ ಮ್ಯಾನ್, ಇಲ್ಲಿ ನೋಡಿ, ಇಲ್ಲಿ ಜಿನುಗ್ತಾ ಇದೆ, ಹಂಗೆ ಮಿಂಚ್ತಾ ಇದೆ, ಫುಲ್ಲು ಮಿಂಚ್ತಾ ಇರೋ ಎಗ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಿಂಚೋಣ ಬನ್ನಿ ನಾವು ಬಾಯಿಗೆ ಹಾಕೊಂಡು. ಚೆಸ್. ಇದರಲ್ಲಿ ಒಂದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಸ್ವೀಟ್ನೆಸ್ ಫೀಲ್ ಆಗುತ್ತೆ, ಒಂಥರ ಚೈನೀಸ್ ಫುಡ್ ಇದ್ದಂಗೆ ಇದು ಎಗ್ ಚಿಲ್ಲಿ. ಎಗ್ ಚಿಲ್ಲಿ ಅಂತ ಮಾತ್ರಕ್ಕೆ ತುಂಬ ಘಾಟ್ ಇರುತ್ತೆ, ಚಿಲ್ಲಿ ಫ್ಲೇವರ್ ಜಾಸ್ತಿ ಬರುತ್ತೆ. ಸೊ ತುಂಬ ಸ್ಪೈಸಿ ಅಂತೆಲ್ಲ ಏನಿಲ್ಲ, ಮೀಡಿಯಮ್ ಸ್ಪೈಸಿನೇ. ಒಂದು ಸ್ವಲ್ಪ ಸ್ಪೈಸಿನೆಸ್ಸು ಉಳ್ಕೊಳ್ಳುತ್ತೆ ಬಾಯಲ್ಲಿ, ಅಗಿಬೇಕಾದ್ರೆ ಸ್ಪೈಸಿನೆಸ್ಸು ಉಳ್ಕೊಳ್ಳುತ್ತೆ. ಬಟ್ ಓಕೆ, ಎನಿಬಡಿ ಕ್ಯಾನ್ ಹ್ಯಾವ್ ದಿಸ್. ಯಾರು ಬೇಕಾದ್ರೂ ಯಾವ ಏಜ್ ಕ್ಯಾಟಗರಿಯವರು ತಿನ್ಬೋದು, ಏನು ತೊಂದರೆ ಇಲ್ಲ. ಸೊ ಒಂದು ಸ್ವಲ್ಪ ಸ್ವೀಟ್ನೆಸ್ ಇದೆ ಇದರಲ್ಲಿ, ಅದು ಮಜಾ ಬರೋದು ಆ್ಯಕ್ಚುಲಿ. ಈ ಈರುಳ್ಳಿ ಅವ್ರು ಹಾಕಿರೋವಂಥ ಗಾರ್ನಿಷಿಂಗ್ ಏನಿದೆ ಪದಾರ್ಥಗಳು, ಅದ್ರ ಜೊತೆಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಲ್ಟಿಮೇಟ್ ಆಗಿರುತ್ತೆ. ಸೊ ಬನ್ನಿ ನೆಕ್ಸ್ಟ್ ಡಿಶ್ಗೆ ಹೋಗೋಣ ಈಗ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಏನು ಗೊತ್ತಾಯ್ತಾ ಇದು ಏನು ಅಂತ ನನಗೆ ಗೊತ್ತಾಗಿಲ್ಲ ಇದು. ಸೊ ಸರ್ ಏನಿದು? ಈ ಬಟ್ಟಿದ ಮುರ್ಗ್. ಹಾಂ, ಬಟ್ಟಿದ ಮುರ್ಗ್. ಬಟ್ಟಿದ ಮುರ್ಗ್, ಬಟ್ಟಿದ ಮುರ್ಗ್. ಸೊ ವೀಕ್ಷಕರೇ ಇದ್ರ ಹೆಸರು ಬಟ್ಟಿದ ಮುರ್ಗ್ ಅಂತ. ಇದ್ರ ಹೆಸರು ಚಿಕನ್ನಲ್ಲಿ 4 ದೊಡ್ಡ ಪೀಸ್ ಕೊಡ್ತಾರೆ, 2 ಬ್ರೆಸ್ಟ್ ಪೀಸ್ ಕೊಡ್ತಾರೆ, ಒಂದು ಥೈ ಪೀಸ್ ಕೊಡ್ತಾರೆ, ಮತ್ತು ಒಂದು ಇದು ವಿಂಗ್ಸು ಅಂದರೆ ದೊಡ್ಡ ಗಾತ್ರದ ವಿಂಗ್ಸ್ ಇದು. ಸೊ ಬ್ರೆಸ್ಟ್ ಪೀಸು ಒಂಥರ ಬಟ್ಟಿದ ಮುರ್ಗ್ ಅಂತ. ಇದು ಬೇರೆ ಥರನೇ ಮಸಾಲ ನೋಡಿ. ಇದು ಆ್ಯಕ್ಚುಲಿ ಇದು ಆಯಿಲ್ ಫ್ರೀ, ಇದು ಇದರಲ್ಲಿ ಆಯಿಲ್ ಇರಲ್ಲ. ಚಿಕನ್ನಲ್ಲಿ ಏನು ರಿಲೀಸ್ ಆಗುತ್ತಲ್ಲ ಆಯಿಲು, ಅದೇ ತಂದೂರು ಮಾಡಿರ್ತಾರೆ ಇದನ್ನು, ಸೊ ಸುಟ್ಟಿರೋವಂಥದ್ದು ಇದು. ಸೊ ಅದಕ್ಕೆ ಮೇಲ್ಗಡೆ ಎಲ್ಲ ಒಂಥರ ಸ್ಮೋಕಿ ಫ್ಲೇವರ್ ಎಲ್ಲ ಕಾಣಿಸ್ತಾ ಇದೆ. ಸೊ ಬನ್ನಿ ನಾವು ಥೈ ಪೀಸಿಂದನೇ ಸ್ಟಾರ್ಟ್ ಮಾಡಿಬಿಡೋಣ, ಯಾಕೆಂದರೆ ಥೈ ಪೀಸೇ ಕಚ್ಚಕ್ಕೆ ಸಕ್ಕದಾಗಿ ಸಿಗುತ್ತೆ ಬಾಯಿಗೆ ಅಲ್ವಾ. ಎಸ್, ಮೇಯ್ನು ಚಿಕನ್ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ತುಂಬಾ ಒಂಥರ ಸಾಫ್ಟ್ ಆಗಿದೆ, ತುಂಬ ಏನು ಅಗ್ಗೊಂಡು ಕೂತ್ಕೋಬೇಕು ಅಂತೆಲ್ಲ ಏನಿಲ್ಲ. ಒಂದು 4-5 ಬೈಟ್ಗೆ ಸಕ್ಕದಾಗಿ ಮೆಲ್ಟ್ ಆಗುತ್ತೆ ಅಂತ ಅನ್ಬೋದು. ಹೆಸರು ಮರ್ತೋಯ್ತು, ಅವಾಗಲೇ ಹೇಳಿದ್ದೀನಿ ಹೆಸರು. ಓಕೆ, ಬಟ್ ಸಕ್ಕತ್ತಾಗಿತ್ತು ಮಾತ್ರ. ಇದು ಬೇರೆ ಥರ ಮಸಾಲ, ಇದು ಜಾಸ್ತಿ ಸ್ಪೈಸಿ ಇಲ್ಲ. ಇದು ಆ್ಯಕ್ಚುಲಿ ಸ್ಪೈಸಿ ಜಾಸ್ತಿ ಇಲ್ಲ, ಒಂಥರ ಟ್ಯಾಂಗಿನೆಸ್ ಜಾಸ್ತಿ ಫೀಲ್ ಆಗುತ್ತೆ. ಮತ್ತು ಒಂಥರ ಸ್ಮೋಕಿ ಫ್ಲೇವರು ಅದಂತೂ ಸಕ್ಕತ್ತಾಗಿರುತ್ತೆ. ತಂದೂರು ಆಗಿರೋದ್ರಿಂದ ಕಚ್ತಾ ಇದ್ರೆ ಒಳ್ಳೆ ಫೀಲು, ಜ್ಯೂಸಿ ಆಗಿದೆ ತುಂಬಾ. ಸೊ ಬನ್ನಿ ನೆಕ್ಸ್ಟು ತಡ ಮಾಡಿದೆ. ಬಿರಿಯಾನಿ ನಮಗೋಸ್ಕರ ಕಾಯ್ತಾ ಇದೆ, ಹಂಡಿದ ಮುರ್ಗ್ ಬಿರಿಯಾನಿನ ಇದು. ಸೊ ಹಂಡಿದ ಮುರ್ಗ್ ಬಿರಿಯಾನಿ ಹೇಗಿದೆ ಅಂತ ನೋಡುವ ಸಮಯ. ಸೊ ಶೆಫು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು ಶೆಫ್. ಸೊ ಮುರ್ಗ್ ಬಿರಿಯಾನಿ ಆ್ಯಕ್ಚುಲಿ ಕೈಯಲ್ಲಿ ತಿಂದ್ರೇ ಮಜಾ. ಪುದೀನ ಹಾಕಿರ್ತಾರೆ. ಸೊ ಸ್ಪೂನಲ್ಲಿ ಬೇಡ ಸರ್, ಕೈಯಲ್ಲಿ ತಿಂತೀನಿ. ಪುದೀನ ಎತ್ತಿ ಸೈಡ್ಗಿಡೋಣ ಬಿರಿಯಾನಿಯನ್ನು. ಮೇಲ್ಗಡೆ ಎಲ್ಲ ರೋಸ್ಟೆಡ್ ಆನಿಯನ್ಸ್ ನೋಡಿ, ರೋಸ್ಟೆಡ್ ಆನಿಯನ್ಸು. ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಮತ್ತು ಆ ಮಸಾಲ ಎಲ್ಲ ತುಂಬಾ ಚೆನ್ನಾಗಿದೆ. ಕಲರ್ ಸಖತ್ತಾಗಿದೆ ಗುರು, ಬಿರಿಯಾನಿ ಕಲರ್ ಮಾತ್ರ ನಂಗೆ ಭಾಳ ಇಷ್ಟ ಆಯಿತು. ಸೊ ಲೈಕ್ ಇದು ಹೈದ್ರಾಬಾದಿ ಸ್ಟೈಲ್ ಬಿರಿಯಾನಿ ಥರ ಕಾಣುತ್ತೆ ನೋಡೋಕ್ಕೆ. ಟೇಸ್ಟ್ ಮಾಡಿದಾಗಲೇ ಗೊತ್ತಾಗೋದು ಹೇಗಿದೆ ಇದು ಅಂತ. ಶೆಫ್ ಇದು ಯಾವ ಸ್ಟೈಲ್ ಬಿರಿಯಾನಿ? ನಾರ್ತ್ ಇಂಡಿಯನಾ ಅಥವಾ ಹೈದ್ರಾಬಾದಿ ಸ್ಟೈಲಾ ಇದು? ಹೈದ್ರಾಬಾದಿ ದಮ್ ಬಿರಿಯಾನಿ. ನಾನು ಅಂದ್ಕೊಂಡೆ ಹೈದ್ರಾಬಾದಿ ಫ್ಲೇವರೇ ಬಂತು ನನಗೆ. ಸೊ ಈ ಬಿರಿಯಾನಿಲಿ ನಿಮಗೆ ಒಂಥರ ಎಲ್ಲ ಸಟಲ್ ಫ್ಲೇವರು, ಅಂದರೆ ನಮ್ಮ ನಾಟಿ ಸ್ಟೈಲ್ ಅಂತ ಏನಂತೀವಿ ಆ ಥರ ಎಲ್ಲ. ಇದು ಕಂಪ್ಲೀಟ್ಲಿ ಹೈದ್ರಾಬಾದಿ ಬಿರಿಯಾನಿ ಇದು ಆ್ಯಕ್ಚುಲಿ.
ನಿಮ್ಗೆ ಹೈದರಾಬಾದಿ ಬಿರಿಯಾನಿ ತಿಂದಿದ್ರೆ ಗೊತ್ತಿರುತ್ತೆ ನಿಮಗೆ ಯಾವ ಥರ ಇರುತ್ತೆ, ಅದ್ರ ಟೇಸ್ಟ್ ಒಂಥರ ಬೇರೆ ಥರ ಇರುತ್ತೆ. ನಮ್ಮ ಒಂದು ಕರ್ನಾಟಕ ಸ್ಟೈಲ್ ಅಥವಾ ಮಂಡ್ಯ ಸ್ಟೈಲ್ ಬಿರಿಯಾನಿ ಅಲ್ಲ ಇದು, ಹೈದರಾಬಾದಿ ಸ್ಟೈಲು. ಸೊ ಓಕೆ, ಟೇಸ್ಟ್ ವೈಸು ಆಗಲಿ ಅಥವಾ ಚಿಕನ್ ಕ್ವಾಲಿಟಿ ವೈಸ್ ಆಗಲಿ ಎಲ್ಲನೂ ಸೂಪರು. ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ರೈಸ್ನ ಯೂಸ್ ಮಾಡಿದ್ದಾರೆ ಇವರು, ಬಾಸ್ಮತಿ ರೈಸು ಗೊತ್ತಾಗ್ತಾ ಇದೆ ನನಗೆ. ಅಗಿಬೇಕಾದ್ರೆ ಒಂಥರ ಚಕ್ಕೆ ಲವಂಗದ ಫ್ಲೇವರ್ ಜಾಸ್ತಿ ಇರುತ್ತೆ, ಮತ್ತು ಈರುಳ್ಳಿ ಫ್ಲೇವರ್ ಕೂಡ ಜಾಸ್ತಿ ಇರುತ್ತೆ. ಬಿರಿಯಾನಿ ಹೈದರಾಬಾದಿ ಬಿರಿಯಾನಿ ಲವರ್ಸ್ಗೆ ಒಳ್ಳೆ ಊಟ. ಸೊ ಬನ್ನಿ, ಬಿರಿಯಾನಿ ಆಯಿತು. ನೆಕ್ಸ್ಟು ನಮ್ಮ ಮುಂದೆ ಒಂದು ಸ್ಪೆಷಲ್ ಚೈನೀಸ್ ಫುಡ್ ಇದೆ. ಇದು ಶೆಜ್ವಾನ್ ಚಿಕನ್ ಫ್ರೈಡ್ ರೈಸ್, ನಿಮಗೆ ಗೊತ್ತಿರ್ಬೋದು. ಶೆಜ್ವಾನ್ ಚಿಕನ್ ಫ್ರೈಡ್ ರೈಸ್ ಇದು ನೋಡಿ ಹೇಗಿದೆ ಅಂತ. ಸರ್ ಇದೇನಿದು, ತಿನ್ಬೋದಾ ಇದನ್ನ? गार्निशिंग है ಅಲ್ಲ ಇದೇನಿದು? ये उसका बनता है 2 प्लेस है, वो 2 प्लेस गार्निशिंग के काम आता है. ಹಾಂ, ಸೊ ಇದು ತಿನ್ಬೋದಂತೆ ಗುರು. ನಾನು ಇದೇನೋ ಪ್ಲಾಸ್ಟಿಕ್ ಅನ್ಕೊಂಬಿಟ್ಟಿದೆ. ಇದು ತಿನ್ಬೋದು, ಇದು ಒಂಥರ ಹಪ್ಳದ ಥರ ಇದು. ಇದೆ ಹಪ್ಳನೇ ಇದು, ಸಣ್ಣಗೆ ಇದ್ದಂಗಿದೆ ಇದು, ಸಣ್ಣಗೆ ಇದ್ದಂಗಿದೆ. ಆದರೆ ಚೆನ್ನಾಗಿದೆ, ತಿನ್ಬೋದು. ಒಂಥರ ಹೊಸ ಥರ ಅನ್ನಿಸ್ತು ನನಗೆ. ನಾನು ಅವಾಗಲಿಂದ ಪ್ಲಾಸ್ಟಿಕ್ ಅಂತ ಸುಮ್ಮನೆ ಆಗಿದ್ದೀನಿ ಅದನ್ನ. ನೋಡೋಕೆ ಮಾತ್ರ ಸಕ್ಕತ್ತಾಗಿ ಕಾಣ್ತಾ ಇದೆ ಚೈನೀಸ್ ಫುಡ್ ಇದು. ಚಿಕನ್ ಶೆಜ್ವಾನ್ ಫ್ರೈಡ್ ರೈಸು ಸುಮಾರು ಕಡೆ ತಿಂದಿದ್ದೀನಿ, ನೋಡೋಣ ಬನ್ನಿ ಇಲ್ಲಿ ಹೆಂಗಿದೆ ಅಂತ. ಸೊ ಚಿಕನ್ ಪೀಸಸ್ಸು ತುಂಬ ಸ್ಮಾಲ್ ಪೀಸಸ್ ಹಾಕಿರ್ತಾರೆ ಇವರು, ಆದರೆ ಜಾಸ್ತಿ ಪೀಸಸ್ ಇದೆ. ಚೆಸ್ ಇದರಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ಜಾಸ್ತಿ ಹಾಕಿದ್ದಾರೆ, ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಸ್ಪ್ರಿಂಗ್ ಆನಿಯನ್ಸ್ ಅಂದರೆ ನಂಗೆ ತುಂಬ ಇಷ್ಟ, ಅದು ಜಾಸ್ತಿ ಹಾಕಿದ್ದಾರೆ. ಮತ್ತು ಓವರಾಗಿ ಶೆಜ್ವಾನ್ ಸಾಸ್ ಯೂಸ್ ಮಾಡೋದಾಗಲಿ, ತುಂಬ ಓವರಾಗಿ ಸ್ಪೈಸಿನೆಸ್ಸು ಅದೆಲ್ಲ ಏನಿಲ್ಲ. ನಾರ್ಮಲಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇದೆ. ತುಂಬ ಕೆಲವು ಕಡೆ ಕಲರ್ಸ್ ಎಲ್ಲ ಜಾಸ್ತಿ ಹಾಕ್ತಾರೆ. ಈ ಥರ ಏನು ನೋಡಿ, ಕೈಯೆಲ್ಲ ನನ್ನ ಕೈ ನೋಡಿ ಏನು ಕಲರ್ ಏನು ಆಗಿಲ್ಲ. ಸೊ ಆ್ಯಕ್ಚುಲಿ ಇಟ್ ಈಸ್ ಎ ಗುಡ್, ಚೆನ್ನಾಗಿ ಒಂದು ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಟೇಸ್ಟು ಅಷ್ಟೇ, ಎಲ್ಲ ಟೇಸ್ಟು ಒಟ್ಟಿಗೆ ಸಿಗುತ್ತೆ ನಿಮಗೆ. ಚಿಕನ್ದು, ಆಮೇಲೆ ಸ್ಪ್ರಿಂಗ್ ಆನಿಯನ್ಸ್ದು, ಶೆಜ್ವಾನ್ ಸಾಸ್ದು ಎಲ್ಲ ಒಟ್ಟಿಗೆ ಸಿಗುತ್ತೆ. ಅಗಿಬೇಕಾದ್ರೆ ಒಳ್ಳೆ ಮಜಾ ಬರುತ್ತೆ. ಸೊ ಬನ್ನಿ ಇವಾಗ ಆಯಿತು. ನೆಕ್ಸ್ಟ್ ಏನು ಡಿಶ್ ಇದೆ, ದ ಲಾಸ್ಟ್ ಆ್ಯಂಡ್ ಫೈನಲ್. ಅದನ್ನು ಜಾಸ್ತಿ ನಾನು ಪೆರಿ ಚಿಕನ್ನ ಸರ್ ಇದು? ತಂದೂರಿ ಚಾರ್ಕೋಲ್, ತಂದೂರಿ ರೋಸ್ಟ್. ಸೊ ಇದು ಕೂಡ ಅಷ್ಟೇ ವೀಕ್ಷಕರೇ, ಆಯಿಲ್ ಗೀಲ್ ಎಲ್ಲ ಏನೂ ಹಾಕಿಲ್ಲ, ಹಾಗೆ ಮಾಡಿರೋ ಅಂಥದ್ದು. ಇದರಲ್ಲೂ ನೋಡಿ ಹಪ್ಪಳ ಎಲ್ಲ ಹಾಕೋರೆ. ಇದನ್ನು ನಾನು ಹಪ್ಪಳ ಅಂತೀನಿ, ಇಲ್ಲಿ ಗಾರ್ನಿಷಿಂಗ್ ಅಂತಾರೆ. ಸೊ ತಂದೂರಿ ಯಾವ ಥರ ಚಾರ್ಕೋಲ್ ರೋಸ್ಟ್ ಆಗಿದೆ ಅಂತ ನೋಡ್ಬೋದು ನೀವು. ತಂದೂರಿ ಫುಲ್ಲು ಸ್ಮೋಕಿ ಫ್ಲೇವರು, ನನಗೆ ಈ ಲೇಯರ್ ತುಂಬ ಇಷ್ಟ ಆಗುತ್ತೆ. ಅದರ ಸ್ಮೋಕಿ ಫ್ಲೇವರ್ ಎಫೆಕ್ಟೇ ಒಂಥರ ಬೇರೆ ಥರ ಇರುತ್ತೆ. ಚಿಕನ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ. ಸೊ ಸಖತ್ ಜ್ಯೂಸಿಯಾಗಿ ಕಾಣ್ತಾ ಇದೆ. ಮೇಲ್ಗಡೆ ಎಲ್ಲ ಮಸಾಲ ಸಖತ್ತಾಗಿ ಕೋಟಿಂಗ್ ಆಗಿದೆ. ತಡ ಮಾಡೋದೇ ಬೇಡ ಅಲ್ಲ ಇದು. ದ ಲಾಸ್ಟ್ ಆ್ಯಂಡ್ ಫೈನಲ್ ಹೇಗಿದೆ ನೋಡೋಣ. ಸೊ ವೀಕ್ಷಕರೇ, ಅದೇ ಇವ್ರು ಹೇಳ್ತಾ ಇರೋದು, ಆ ಶೆಜ್ವಾನ್ ಸಾಸ್ ಹಾಕಿರೋದು ಮತ್ತು ಲೆಮನ್ನು, ಆಮೇಲೆ ಇವ್ರದ್ದೇ ಆದಂಥ ಕೆಲವೊಂದು ಪೆರಿ ಪೌಡ್ರ್ ಅಂತೆ. ಸೊ ಪೆರಿ ಪೌಡ್ರ್ ಇದು ಲೈಟ್ ಸ್ಪೈಸಿನೇ. ನನಗೆ ಇದರಲ್ಲಿ ಎಷ್ಟು ಡಿಶಸ್ಸಲ್ಲಿ ಯಾವುದು ಓವರ್ ಸ್ಪೈಸಿ ಅಂತ ಯಾವುದು ನನಗೆ ಅನ್ನಿಸ್ಲೇ ಇಲ್ಲ. ಸೊ ಬಂದಾಗ ಎಲ್ಲ ಕೂಡ ಮಸ್ಟ್ ಟ್ರೈ. ಅದರಲ್ಲಿ ಇದು ನಾನು ಲಾಸ್ಟಲ್ಲಿ ಏನು ತಿನ್ನಲ್ಲ, ಪೆರಿ ಚಿಕನ್ನು, ಇದಂತೂ ಸಖತ್ತಾಗಿತ್ತು. ಇದಂತೂ ಮಿಸ್ಸೇ ಮಾಡಬೇಡಿ, ಬಂದರೆ ಜ್ಯೂಸ್ ಜೊತೆ ಎಲ್ಲ ಅಲ್ಟಿಮೇಟ್ ಆಗಿರುತ್ತೆ. ಇದು ಮೊಯಿಟೋಸ್ ಇದೆ. ಸೊ ಮೊಯಿಟೋಸ್ ಕೂಡ ನಮ್ಮ ಮುಂದೆ ಇರೋವಂಥದ್ದು. ಸೊ ನೋಡಿ, ಮೊಯಿಟೋಸ್ ಕೂಡ ಇದೆ. ಸೊ ಏನು ಮೊಯಿಟೋ ಇದು? ಲೆಮನ್ ಮೊಯಿಟೋನ ಇದು. ಸೊ ಲಾಸ್ಟಲ್ಲಿ ಲೆಮನ್ ಮೊಯಿಟೋ, ಪೈನಾಪಲ್ ಪಿನಾಕುಲಾ ಅಂತ ಇದು. ಇದ್ರ ಹೆಸರು ಒಂಥರ ಸಖತ್ ವಿಚಿತ್ರವಾಗಿದೆ. ಸೊ ಸ್ಟ್ರಾ ಇಲ್ಲ, ಇದೇ ಸ್ಟ್ರಾನ ನಾನು ಯೂಸ್ ಮಾಡ್ತೀನಿ, ನಾನೇ ಕುಡ್ದಿರೋದಲ್ವಾ, ಇರಲಿ. ಸೊ ಪೈನಾಪಲ್ ಪಿನಾಕುಲಾ ಹೇಗಿದೆ? ಪೈನಾಪಲ್ ಪೀಸು ಹಾಕಿದ್ದಾರೆ ನೋಡಿ, ಇಲ್ಲಿ ಪೈನಾಪಲ್ ಪೀಸು ಕೂಡ ಹಾಕಿದ್ದಾರೆ. ಮೇಲ್ಗಡೆ ಎಲ್ಲ ಒಂಥರ ನೊರೆ. ನಾನು ಮಜ್ಜಿಗೆ ಅನ್ಕೊಂಡ್ಬಿಟ್ಟೆ ನೋಡಿ ಸಡನ್ನಾಗಿ. ಇದು ಒಂಥರ ವಿಚಿತ್ರವಾಗೈತೆ ಗುರು. ಇದು ಪೈನಾಪಲ್ಲು, ಆಮೇಲೆ ಕೋಕೋನಟ್ ಫ್ಲೇವರ್ ಇದೆ. ಆ ತೆಂಗಿನಕಾಯಿಯ ಒಂದು ನೀರು ಕೂಡ ಇದ್ರಲ್ಲಿ ಹಾಕಿದ್ದಾರೆ. कोकोनट पानी भी है ना इसमें? हाँ, कोकोनट रस्क आता है इसमें, थोड़ा सा नींबू आता है, पाइनएप्पल थोड़ा आता है इसमें, पाइनएप्पल का स्टफ है. ಹಾಂ ಹಾಂ ಹಾಂ. ಸೊ ಇದರಲ್ಲಿ ತೆಂಗಿನಕಾಯಿಯ ನೀರು ಬರುತ್ತಲ್ಲ, ತೆಂಗಿನಕಾಯಿಯ ನೀರು, ಅದನ್ನು ಕೂಡ ಹಾಕಿದ್ದಾರೆ. ಅದನ್ನು ಹಾಕಿ ಪೈನಾಪಲ್ ಜ್ಯೂಸ್ ಹಾಕಿ ಸ್ವಲ್ಪ ಲೆಮನ್ ಹಾಕಿ ಮಿಕ್ಸ್ ಮಾಡಿ ಇದು ಸಾಕತ್ ವಿಚಿತ್ರವಾಗಿ ಮಾಡಿದ್ದಾರೆ. ಟೇಸ್ಟ್ ಅಂತೂ ನಿಮಗೆ ಒಂಥರ ಹೊಸ ಥರ ಟೇಸ್ಟ್ ಇದು. ನನಗೆ ತುಂಬ ವಿಚಿತ್ರ ಅನ್ನಿಸ್ತು, ಬಟ್ ಹೊಸದಾಗೇನೋ ಟ್ರೈ ಮಾಡ್ತೀನಿ ಅನ್ನೋರಿಗೆ ಇದು ಬೆಸ್ಟು. ಆದರೆ ಚೆನ್ನಾಗಿದೆ, ಚೆನ್ನಾಗಿ ಇಲ್ಲ ಅಂತ ಮಾತ್ರ ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ಏನು ಗೊತ್ತಾಯ್ತಾ ಇದು ಹೆಂಗೆ ಕಾಣ್ತಾ ಇದೆ ನೋಡೋಕ್ಕೆ?
ವೈನ್ ಥರ ಕಾಣ್ತಾ ಇದೆಯಾ, ಇದು ವೈನ್ ಗೀನೆಲ್ಲ ಅಲ್ಲಪ್ಪ. ಇದ್ರ ಹೆಸರು ಗ್ವಾವಾ ಮೇಡಿ ಅಂತ. ಗ್ವಾವಾ ಮೇಡಿ ಅಂದರೆ ಈ ಪೇರ್ಲೆಕಾಯಿ ಬರುತ್ತಲ್ಲ, ಸೀಬೆಹಣ್ಣು ಸೀಬೆಕಾಯಿ ಅಂತ ನಾವೇನು ಹೇಳ್ತೀವಲ್ಲ ಅದ್ರದ್ದು ಜ್ಯೂಸ್ ಇದು. ಅದ್ರ ಜೊತೆಲಿ ಅವ್ರದ್ದೇ ಆದಂಥ ಕೆಲವು ಮಸಾಲ ಪುಡಿ ಎಲ್ಲ ಆ್ಯಡ್ ಮಾಡಿ ಸುತ್ತ ಬಂದು ಆ ಖಾರದ ಪುಡಿ ಉಪ್ಪು ಅದೆಲ್ಲ ಹಾಕಿ ಗಾರ್ನಿಷಿಂಗ್ ಮಾಡಿ ಕೊಡ್ತಾರೆ. ಸೊ ಖಾರದ ಪುಡಿ ಉಪ್ಪಲ್ಲಿ ಇದನ್ನು ಕುಡಿಬೇಕು ಅಂದರೆ ಅದೊಂಥರ ಸಪ್ರೇಟ್ ಮಜಾ ಬರುತ್ತೆ. ಸೊ ಚಿಯರ್ಸ್. ಓ ಗುರು, ಇದು ಸಾಕಷ್ಟು ಡಿಫ್ರೆಂಟ್ ಆಗೈತೆ. ಗ್ವಾವಾ ಮೇಡಿ ಮಾಡಿರೋ ಅಂತ ಮ್ಯಾನೇಜರ್ ಇಲ್ಲೇ ಇದ್ದಾರೆ ನೋಡಿ. ಇವರು ಆ್ಯಕ್ಚುಲಿ ಸೀನಿಯರ್ ಇವರು ತುಂಬಾನೇ. ಸರ್ ಗ್ವಾವಾ ಮೇಡಿ ತುಂಬ ಚೆನ್ನಾಗಿತ್ತು. ಏನು ಹಾಕಿರ್ತೀರಾ ಸರ್ ಇದ್ರೊಳಗಡೆ? ಗೋವಾ ಮತ್ತೆ ಬೇರೆ ಏನಾದ್ರು? ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಸ್ವಲ್ಪ ಟಬ್ಯಾಸ್ಕೋ, ಸಾಲ್ಟ್. ಟಬ್ಯಾಸ್ಕೋ ಅಂದ್ರೆ ಅದು ಸ್ಪೈಸಿ ತರ ಬರುತ್ತೆ. ಓ, ಸ್ಪೈಸಿ ತರ ಬರುತ್ತಾ? ನಾನು ಟೊಬ್ಯಾಸ್ಕೋ ಅಂದ್ರೆ ಟೊಬ್ಯಾಕೋ ಅನಿಸುತ್ತೆ. ಟೊಬ್ಯಾಸ್ಕೋ. ಸೊ ವೀಕ್ಷಕರ ಕನ್ಫ್ಯೂಸ್ ಮಾಡ್ಕೋಬೇಡಿ, ಟೊಬ್ಯಾಕೋ ಅಲ್ಲ, ಟೊಬ್ಯಾಸ್ಕೋ ಸಾಸ್ ಅಂತೆ. ಅದು ಇವರೇನೋ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾರಪ್ಪ, ನನಗೆ ಗೊತ್ತಿಲ್ಲ. ಎಲ್ಲ ದೊಡ್ಡ ಶೆಫ್ಗಳು. ಸೊ ಮಾತ್ರ ತುಂಬ ಚೆನ್ನಾಗಿತ್ತು ಸರ್. ವೆರಿ ನೈಸ್. ಇದನ್ನು ಕೂಡ ಅಷ್ಟೇ ಮಸ್ಟ್ ಟ್ರೈ. ಊಟ ಎಲ್ಲ ಆದಮೇಲೆ ಇದನ್ನು ಕುಡೀರಿ, ಇಲ್ಲ ನಿಂಬೆಹಣ್ಣು ಜ್ಯೂಸ್ ಕುಡೀರಿ. ಇದಂತೂ ಡಿಫ್ರೆಂಟ್ ನೆಕ್ಸ್ಟ್ ಲೆವೆಲ್ ಇದು. ಸೊ ಐ ಥಿಂಕ್ ಎಲ್ಲ ಆಯ್ತಲ್ಲ, ಎಲ್ಲ ಆಗಿದೆ. ಸೊ ಎಲ್ಲ ಕವರ್ ಆಗಿದೆ. ಸೊ ಶೆಫ್ಸ್ ನಮ್ಮ ಮುಂದೆ ಇದ್ದಾರೆ ಸರ್, ಬನ್ನಿ. ಸೊ ಇವರು ತುಂಬ ಸೀನಿಯರು, ಇವರು ಜೂನಿಯರು. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫುಡ್ ಅಂತೂ ಟೇಸ್ಟ್ ಮಾಡಿ ನೀವು ಮಾಡಿರೋದು ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು. ಸೊ ವೀಕ್ಷಕರೇ, ನಿಮ್ಗೇನು ಅನ್ನಿಸ್ತು ಈ ಫುಡ್ ರಿವ್ಯೂ ನೋಡಿ? ಸ್ವಲ್ಪ ಕತ್ಲಾಗೋಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೆಳಕಿಲ್ಲ, ಸೂರ್ಯದೇವ ಮುಳುಗೋಗಿದ್ದಾನೆ. ಸೊ ಭಾಳ ಅದ್ಭುತವಾಗಿ ಒಂದಕ್ಕಿಂತ ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಪರ್ಸ್ನಲಿ ಅಂದರೆ, ಸೊ ಇದು ಪೆರಿ ಚಿಕನ್ನು, ಅದನ್ನು ಟ್ರೈ ಮಾಡ್ಬೋದು ಬಂದರೆ. ಆಮೇಲೆ ಈ ತಂದೂರಿ ಏನಿದೆ ಇದು ಕೂಡ ಅಷ್ಟೇ ತುಂಬ ವಿಚಿತ್ರವಾಗಿ ಒಂಥರ ವಿಭಿನ್ನವಾಗಿತ್ತು. ಮತ್ತು ಜ್ಯೂಸ್ ಅಂತೂ ನಾನು ನಿಮ್ಗೆ ಹೇಳ್ಬಿಟ್ಟೆ ಅದು ಎಷ್ಟು ಚೆನ್ನಾಗಿದೆ ಅಂತ. ಅದಾದಮೇಲೆ ವೆಜ್ಜಲ್ಲಿ ನೀವು ಈ ಕುರ್ಕುರೆ ಏನು ನೋಡಿದ್ರಲ್ಲ, ಇದೊಂಥರ ಡಿಫ್ರೆಂಟಾಗಿ ಕಾಣ್ತಾ ಇದೆ ನೋಡಿ. ಬಂದಾಗ ವೆಜ್ಜಲ್ಲಿ ಈ ಥರ ಕುರ್ಕುರೆ, ಇದ್ರ ಜೊತೆಗೆ ಫ್ರೆಂಚ್ ಫ್ರೈಸ್ ಕೊಡ್ತಾರೆ, ಮತ್ತು ಡಿಪ್ಸ್ ಕೊಡ್ತಾರೆ. ಆ ಡಿಪ್ಸಲ್ಲಿ ತಿನ್ಬೋದು. ಸೊ ಈ ಥರ ವೆರೈಟೀಸ್ ನೋಡಿ, ಇದೊಂಥರ ಇದು ಬೇರೆ ಥರ ಇತ್ತು. ಇದು ಕೂಡ ಅಷ್ಟೇ ಅದ್ಭುತವಾಗಿತ್ತು. ಸೊ ಒಂದಕ್ಕಿಂತ ಒಂದು, ಇದು ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಸೂಪರ್ ಆಗಿತ್ತು. ಸೊ ಬಂದಾಗ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇದು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಅಲ್ಲೋಗಿ ಒಂದೆರಡು ಮಾಕ್ಟೈಲ್ಸ್ನ ಟ್ರೈ ಮಾಡೋಣ, ಆಮೇಲೆ ಎಂಡ್ ಅಪ್ ಮಾಡೋಣ. ಓಕೆನಾ? ಕಮಾನ್. I see the light inside you, brighter than the skies. Hold on, just let us escape and fly away tonight. ಗುರು, ನಾನು ನಿಮಗೆ ಕಾಣಿಸ್ತಾ ಇದ್ದೀನಾ? ಕಪ್ಪಗೆ ಕಾಣಿಸ್ತಿದ್ದೀನಲ್ಲ, ಸರಿಯಾಗಿ ಕಾಣಿಸ್ತಿಲ್ಲ ನಾನು ಕತ್ಲೆ, ಏನು ಮಾಡೋಕ್ಕಾಗಲ್ಲ. ಬಟ್ ನೋಡಿ, ನನ್ನನ್ನು ನೋಡ್ಬೇಡಿ, ಹಿಂದೆ ಇರೋ ಆ್ಯಂಬಿಯನ್ಸ್ ಎಲ್ಲ ನೋಡಿ, ಏನು ಸಖತ್ತಾಗಿದೆ. ಒಂಥರ ಡ್ಯಾನ್ಸ್ ಫ್ಲೋರ್ ಥರ ಡ್ಯಾನ್ಸ್ ಎಲ್ಲ ಮಾಡ್ಬೋದು. ಬನ್ನಿ ನಾವು ಒಂದೆರಡು ಸ್ಟೆಪ್ ಹಾಕೋಣ. ಓ, ಇಲ್ಲಿದೆ ಸ್ಟೆಪ್ಪು. ಹಿಂಗೆ ಸ್ಟೆಪ್ ಹತ್ಕೊಂಡು ಹೋದರೆ ನೋಡ್ರಣ ಹಿಂಗಿರುತ್ತೆ. ಬಂದು ಇಲ್ಲಿ ನೀವು ಡ್ಯಾನ್ಸ್ ಎಲ್ಲ ಮಾಡ್ಬೋದು ಆರಾಮಕ್ಕೆ. ಎಂಜಾಯ್ ಮಾಡೋಕ್ಕಂತೂ ಸೂಪರ್ ಜಾಗ. ಇವಾಗ ನಾನು ಕಾಣಿಸ್ತೀನಲ್ಲ ಲೈಟಲ್ಲಿ, ಕತ್ಲಲ್ಲಿ ಕಾಣಿಸಲ್ಲ, ಇರಲಿ. ಸೊ ನೋಡಿ ಫ್ರೆಂಡ್ಸ್, ಆ್ಯಂಬಿಯನ್ಸ್ ಎಲ್ಲ ಹೇಗಿದೆ ಅಂತ ನೀವೇ ನೋಡಿ. ಬಂದರೆ ಮಾತ್ರ ಒಳ್ಳೆ ವೈಬ್ಸು. ಅದರಲ್ಲೂ ಈವ್ನಿಂಗ್ ಟೈಮಲ್ಲಿ ಬರಬೇಕು ಇಲ್ಲಿಗೆ. ಈವ್ನಿಂಗ್ ಟೈಮಲ್ಲಿ ಬಂದರೆ ಸೊ ಕಾರ್ಪೊರೇಟ್ ಪಾರ್ಟೀಸ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಬರ್ಡೇ ಪಾರ್ಟೀಸು, ಫೋಟೋ ಶೂಟ್ ಕೂಡ ಇಲ್ಲಿ ಮಾಡ್ಬೋದು. ಎಲ್ಲ ಥರ ಆಪ್ಷನ್ಸು ಇಲ್ಲಿದೆ ನಿಮಗೆ. ಓಕೆನಾ? ಇಷ್ಟ ಆಯಿತಾ? ಸೊ ಹೇಗನ್ನಿಸ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಈ ಪ್ರಯತ್ನ ಇಷ್ಟ ಆದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೆ ನನ್ನ ಫಾಲೋ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಸೊ ಹಾಗಾದರೆ ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ.